ಅನ್ಕೊಂಡು ಸುಮ್ಮನಿರ್ತಾರೆ. ಆದ್ರೆ ಒಬ್ಬ ಕನ್ನಡಿಗ ಒಂದು ಸಿನಿಮಾ ಮಾಡಿದನಂದ್ರೆ ಅದರಲ್ಲಿನ ಒಂದು ದೃಶ್ಯವನ್ನು ಕಂಡು ಆ ಸಿನಿಮಾದಲ್ಲಿ ಏನಿದೆ ಎನ್ನುವುದನ್ನು ತಿಳಿಯದೆ ಟೀಸರ್ ನೋಡಿನೆ ರಿಲೀಸ್ ಆಗುವ ಮೊದಲೇ ಅಪಶಕನ ಅಪಸ್ವರ ಅಪಹಾಸ್ಯ ಮಾಡುವ ಜನರಿಗೆ ಹೇಳೋದೊಂದೇ, ಆಮೇಲೆ ಕಣ್ಣಿಗೆ ಕಾಣುವುದೆಲ್ಲ ಹಳೆದು. ಸಿನಿಮಾವನ್ನು ಸಿನಿಮಾ ತರ ನೋಡಿ. ಬಾಂಬ್ ಬ್ಲಾಸ್ಟ್ ಮಾಡುವ ಒಂದು ಕ್ರಿಯೆಯನ್ನು ಕ್ರಿಯೇಟಿವ್ ಆಗಿ ತೋರಿಸಿದ್ದಾರೆ. ಅದನ್ನು ಅಲ್ಲಿ ತಪ್ಪು ಹುಡುಕುವ ಬದಲು ಆ ಒಂದು ಕ್ರಿಯೇಟಿವಿಟಿಯ ಆಲೋಚನೆ ಆಹಾ ಅದ್ಭುತ ಅನಿಸಿದಂತೂ ಸತ್ಯ. ಕನ್ನಡ ಸಿನಿಮಾ ಒಂದು ಲೆವೆಲ್ಗೆ ವಿಭಿನ್ನ ಆಲೋಚನೆಯೊಂದಿಗೆ ಮುಂದೆ ಸಾಗಿದ್ರೆ ತಪ್ಪಿಲ್ಲ. ಯಾವಾಗಲೂ ಬಿಗ್ ಆಗಿರ್ಬೇಕೇ ಹೊರತು ಮನಸ್ಸು ಹೊಲಸು ಮಾಡ್ಕೋಬಾರ್ದು. ಸಮಾಜ ಹಾಳಾಗೋದು ಕೆಟ್ಟ ಜನರಿಂದ ಹೊರತು ರೀಲ್ ಅಥವಾ ಸಿನಿಮಾದಿಂದ ಅಲ್ಲ. ನೀ ಸರಿ ಇದ್ರೆ ನಿನ್ನ ಕಣ್ಣ ಮುಂದೆ 100 ತಪ್ಪಾದ್ರೂ ನೀನು ಸರಿಯಾಗೇ ಇರ್ತೀಯ. ಅದು ಕಂಡು ಕಲಿಯುವ ಪಾಠ ಅಲ್ಲ. ಅಷ್ಟಕ್ಕೂ ಟಾಕ್ಸಿಕ್ ಸಿನಿಮಾ ತಿಳುಕು ನೋಡಿ ಫ್ಯಾಮಿಲಿ ಮಕ್ಕಳ ಜೊತೆ ನೋಡಕ್ಕಾಗಲ್ಲ ಅನ್ನೋ ಅಭಿಪ್ರಾಯ ಕೊಡುತ್ತಿರುವವರ ಗಮನಕ್ಕೆ. ಅಕಾರ್ಡಿಂಗ್ ಟು ರಿಸರ್ಚ್ ಅಂಡ್ ಚೈಲ್ಡ್ ಸೈಕಾಲಜಿ, ಕೆಜಿಎಫ್ ನಂತ ಸಿನಿಮಾಗಳನ್ನು ಮಕ್ಕಳಿಗೆ ತೋರಿಸಿ ರಾಕಿ ಬಾಯ್ ಅಂತ ಚಪ್ಪಾಳೆ ಹೊಡೆಯುವಂತ ಸಿನಿಮಾಗಳಲ್ಲ, ಅಥವಾ ಪುಷ್ಪ ಕೂಡ ಹೊರತಾಗಿಲ್ಲ. ಅಷ್ಟಕ್ಕೂ ಇತ್ತೀಚೆಗೆ ಬಿಡುಗಡೆಯಾದ 2 ಸಿನಿಮಾಗಳ ಬಗ್ಗೆ ಮಾತನಾಡಬಾರ್ದು ಅಂತ ಕೋರ್ಟ್ನಿಂದ ಆರ್ಡರ್ ತಂದಿದ್ರು. ಟಾಕ್ಸಿಕ್ ಸಿನಿಮಾ ಬಗ್ಗೆ ಮಾತನಾಡಬಾರ್ದು ಅಂತ ಇನ್ನು ಕೋರ್ಟ್ನಿಂದ ಆರ್ಡರ್ ತಂದಿಲ್ವಾ? ಡೋಂಟ್ ಟಾಕ್ಸಿಕ್ ಅಬೌಟ್ ಟಾಕ್ಸಿಕ್ ಅಂತ. ಸಿನಿಮಾದ ಪಾಸಿಟಿವ್ ನೆಗೆಟಿವ್ ಬಿಟ್ಬಿಡಿ. ಟಾಕ್ಸಿಕ್ ಸಿನಿಮಾದ ಪ್ರಚಾರ ತಂತ್ರ ಮೆಚ್ಚಲೇಬೇಕು. ಇದಿಷ್ಟು ಟಾಕ್ಸಿಕ್ ಸಿನಿಮಾದ 2 ಮಾತುಗಳು. ಸೈನಿಂಗ್ ಆಫ್, ದೃಷ್ಟಿ.